ಬೆಳಗಾವಿಯಲ್ಲಿ ಶಾಲಾ ಆವರಣದಲ್ಲಿ ಬಿದ್ದ ಅನಾಮಧೇಯ ಡ್ರೋನ್ 2 ಗಂಟೆಗಳ ಕಾಲ ಆತಂಕದಲ್ಲಿ ವಿದ್ಯಾರ್ಥಿಗಳು ಶಾಲಾ ಸಿಬ್ಬಂದಿ. ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಬಳಿಯ ಫಿನಿಕ್ಸ್ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ನಿನ್ನೆ ಸಂಜೆ ಶಾಲೆ ಬಿಡುವಂತ ವೇಳೆ ಮೈದಾನದಲ್ಲಿ ಬಿದ್ದಿರುವಂತಹ ಡ್ರೋನ್ ತಕ್ಷಣ ಕಾಕತಿ ಠಾಣೆ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ ಶಿಕ್ಷಕರು. ಸ್ಥಳಕ್ಕೆ ಆಗಮಿಸಿ ಡ್ರೋನ್ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಡ್ರೋನ್ ಮೇಲಿದ್ದಂತ ಸೀರಿಯಲ್ ನಂಬರ್ನಿಂದ ವಿಳಾಸವನ್ನು ಪತ್ತೆ ಮಾಡಲಾಗಿದೆ. ಖಾಸಗಿ ಕಂಪನಿಗೆ ಸೇರಿದಂತ ಡ್ರೋನ್ ಎಂಬುದು ಇದೀಗ ಬೆಳಕಿಗೆ ಬಂದಿದೆ. ಠಾಣೆಗೆ ಕರೆಸಿಕೊಂಡು ಖಾಸಗಿ ಕಂಪನಿಯವರಿಂದ ದಾಖಲೆಯನ್ನು ಪಡೆದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜಮೀನು ಸರ್ವೆಗೆ ಡ್ರೋನ್ ಅನ್ನು ಬಳಸ್ತಾ ಇರುವುದಾಗಿ ಕಂಪನಿಯ ಸಿಬ್ಬಂದಿ ಹೇಳಿದ್ದಾರೆ. ಇದಕ್ಕಿದ್ದ ಹಾಗೇನೆ ಒಂದು ಡ್ರೋನ್ ಬಂದು ಬಿದ್ದುಬಿಡುತ್ತೆ ಅಂತಂದ್ರೆ ಪಾಪ ಸಹಜವಾಗಿ ಆತಂಕ ಆಗ್ಬಿಟ್ಟಿದೆ. ಏನು ಕತೆ, ಯಾಕೆ ಬಂದಿದೆ, ಇದರಲ್ಲಿ ಏನಾದ್ರು ಇದೆಯಾ ಇಲ್ವಾ, ಏನು ಎತ್ತ ಅಂತ ನೋಡಿ. ಇದೇ ಡ್ರೋನ್ ಸ್ವಲ್ಪ ಹೊತ್ತುಗಳ ಕಾಲ, 1-2 ಗಂಟೆಗಳ ಕಾಲ ವಿದ್ಯಾರ್ಥಿಗಳು, ಶಾಲಾ ಸಿಬ್ಬಂದಿ ಎಲ್ಲರೂ ಕೂಡ ಆತಂಕದಲ್ಲಿ ಇದ್ರು. ತಕ್ಷಣಕ್ಕೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಆನಂತರ ಅವರು ಸ್ಥಳಕ್ಕೆ ಬಂದು ಇದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ ಇದೀಗ ಗೊತ್ತಾಗ್ತಿರುವಂಥದ್ದು ಒಂದು ಖಾಸಗಿ ಕಂಪನಿಗೆ ಸೇರಿದಂಥ ಡ್ರೋನ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೋ ಸರ್ವೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆಯಂತೆ. ಸೊ ಕಂಪ್ಲೀಟ್ ಆದಂಥ ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ ಪೊಲೀಸರು. ಇದೀಗ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೌದಾ, ಇದೇ ಕಂಪನಿದ ಏನು ಎತ್ತ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಏನಿದು ಡ್ರೋನ್ ಕತೆ? ನೀತಿ ಶಾಲಾ ಆವರಣದಲ್ಲಿ ಒಂದು ಬಿದ್ದಂತ ಅನಾಮಧೇಯ ಡ್ರೋನ್ ಏನಿದೆ, ಇದು ಏನು ಆ ಒಂದು ಶಾಲೆ ವಾತಾವರಣದಲ್ಲಿ ಒಂದಿಷ್ಟು ಆತಂಕ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಬೆಳಗಾವಿ ತಾಲೂಕಿನ ಭೂತರಾಮಹಟ್ಟಿ ಬಳಿ ಇರತಕ್ಕಂಥ ಫಿನಿಕ್ಸ್ ಶಾಲೆಯಲ್ಲಿ ನಡೆದಿದೆ. ನಿನ್ನೆ ಸಾಯಂಕಾಲ ಒಂದು ಶಾಲೆ ಬಿಡುವಂತ ಸಂದರ್ಭದಲ್ಲಿ ಏಕಾಏಕಿ ಮೈದಾನದಲ್ಲಿ ಒಂದು ಬಿದ್ದಂತ ವಿಮಾನ ಮಾದರಿಯ ಡ್ರೋನ್ ಇಂದ ಒಂದಿಷ್ಟು ಜನರಾಗಿರ್ಬೋದು, ಶಿಕ್ಷಕರು ಕೂಡ ಭಯಭೀತರಾಗಿದ್ರು. ತದನಂತರ ಶಿಕ್ಷಕರು ಏನು ತಕ್ಷಣ ಕಾಕತಿ ಪೊಲೀಸರಿಗೆ ವಿಚಾರವನ್ನು ಮುಟ್ಟಿಸ್ತಾರೆ. ಸ್ಥಳಕ್ಕೆ ಬಂದಂತ ಪೊಲೀಸರು ಕೂಡ ಒಂದು ಆತಂಕದಲ್ಲಿ ಒಂದು ಡ್ರೋನ್ ಅನ್ನ ಏನಿದೆ ಅದನ್ನ ಪರಿಶೀಲನೆ ನಡೆಸಿ ಅದನ್ನ ಠಾಣೆಗೆ ತೆಗೆದುಕೊಂಡು ಹೋಗ್ತಾರೆ. ತದನಂತರ ಅದ್ರ ಮೇಲಿದ್ದಂತ ವಿಳಾಸವನ್ನ ಆಧರಿಸಿ ಆ ಡ್ರೋನ್ ಖಾಸಗಿ ಕಂಪನಿಯವರಿಗೆ ಸೇರಿದ್ದು ಅನ್ನುವಂತ ವಿಚಾರ ಗೊತ್ತಾಗುತ್ತೆ. ಬಳಿಕ ಅವರನ್ನು ಕರೆಸಿ ಏನು ಒಂದು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಡ್ರೋನ್ ಹಾರಾಟ ಮಾಡುವಂತ ಸಂದರ್ಭದಲ್ಲಿ ಏನು ಬ್ಯಾಟರಿ ಡ್ರೋನ್ ಆಗಿ ಒಂದು ಡ್ರೋನ್ ಕೆಳಗೆ ಬಿದ್ದಿದೆ ಅನ್ನುವಂತ ವಿಚಾರವನ್ನ ಖಾಸಗಿ ಕಂಪನಿಯವರು ಹೇಳ್ತಾರೆ. ಜೊತೆಗೆ ಆ ಒಂದು ಡ್ರೋನ್ ಅನ್ನ ಏನಂದ್ರೆ ಜಮೀನಿನ ಸರ್ವೆ ಮಾಡೋದಕ್ಕಾಗಿ ಡ್ರೋನ್ ಅನ್ನು ಬಳಸಲಾಗ್ತಿತ್ತು. ದಾಖಲೆಗಳ ಪರಿಶೀಲನೆಗಾಗಿ ಒಂದು ಏನು ಜಮೀನ್ ಸರ್ವೆ ಮಾಡೋದಕ್ಕಾಗಿ ಒಂದು ಡ್ರೋನ್ ಬಳಸಲಾಗ್ತಿತ್ತು ಅನ್ನೋ ವಿಚಾರವನ್ನು ಕೂಡ ಒಂದು ಖಾಸಗಿ ಕಂಪನಿ ಸಿಬ್ಬಂದಿ ಪೊಲೀಸ್ ಮುಂದೆ ಹೇಳಿರ್ತಕ್ಕಂಥದ್ದು. ಸದ್ಯ ಏನ್ ಡ್ರೋನ್ ಇದೆ, ಡ್ರೋನ್ ಬಗ್ಗೆ ಈಗ ಇರ್ತಕ್ಕಂಥ ದಾಖಲೆಗಳನ್ನ ಏನು ತಂದು ಠಾಣೆಗೆ ಒಂದು ಒಪ್ಪಿಸುವಂತೆ ಕೂಡ ಈಗ ಪೊಲೀಸರು ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ವಿಮಾನ ಮಾದರಿಯ ಡ್ರೋನ್ ಏನು ದಿಢೀರಾಗಿ ಶಾಲಾ ಆವರಣದಲ್ಲಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲ ಕಾಲ ಒಂದಿಷ್ಟು ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳ್ಬೋದು. ಸದ್ಯ ಈಗ ಆ ಡ್ರೋನ್ ಏನಿದೆ ಅದು ಒಂದು ಪ್ರಮುಖವಾಗಿ ಒಂದು ಜಮೀನಿನ ಸರ್ವೆ ಮಾಡೋದಕ್ಕಾಗಿ ಬಳಸಲಾಗ್ತಿತ್ತು ಅನ್ನೋ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ. ಕಳಿಸ್ತೀನಿ ಸರ್.